ಹರಿ ಓಂ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಕೂಲಿಂಗ್ ಪ್ರಾಣಾಯಾಮಗಳಲ್ಲಿ ಒಂದಾದಂತಹ ಸದಂತ ಈ ಪ್ರಾಣಾಯಾಮದ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ಇದನ್ನು ಮಾಡುವಂಥ ಸಮಯದಲ್ಲಿ ನಾವು ಕೂತ್ಕೊಳ್ಳುವಂತಹ ರೀತಿಯನ್ನು ನಾವು ಗಮನಿಸಬೇಕಾಗ್ತದೆ. ನಾವು ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಪದ್ಮಾಸನದಲ್ಲಿ ಕೂತ್ಕೊಳ್ಳಿ, ಸುಖಾಸನದಲ್ಲಾಗಲಿ ಅಥವಾ ಚೇರಾಸನದಲ್ಲಿ ಯಾವುದೇ ಒಂದು ಆಸನದಲ್ಲಿ ನಾವು ಕೂತಂಥ ಸಮಯದಲ್ಲಿ ನಮ್ಮ ಸೊಂಟ, ಬೆನ್ನು, ಕತ್ತು ನೇರ ಇರಬೇಕು. ಎದೆಯನ್ನು ವಿಶಾಲಗೊಳಿಸಿರಬೇಕು. ನಮ್ಮ ಉಸಿರಾಟ ಕ್ರಿಯೆ ಸರಾಗ ಇರಬೇಕು. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳಿರಬಾರ್ದು, ಒತ್ತಡ ಇರಬಾರ್ದು, ಸೆಳೆತ ಇರಬಾರ್ದು. ನಮ್ಮ ದೇಹ, ಮನಸ್ಸು ಮತ್ತು ನಮ್ಮ ಭಾವನೆಯನ್ನು ಒಂದುಗೂಡಿಸಬೇಕು, ಒಳಪಡಿಸಬೇಕಾಗ್ತದೆ. ಈ ಸ್ಥಿತಿಯನ್ನು ನಾವು ಯೋಗ ಸ್ಥಿತಿ ಅಂತ ಕೂಡ ಕರೀತೇವೆ. ಈಗ ನಾವು ಈ ಸದಂತ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿಚಾರ ವಿನಿಮಯವನ್ನು ಮಾಡಿಕೊಳ್ತಾ ಈ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಈ ಸದಂತ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಪ್ರಶಾಂತ ಆಗ್ತದೆ, BP ಕಂಟ್ರೋಲಿಗೆ ಬರ್ತದೆ ಮತ್ತು ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗ್ತದೆ. ಸಾಮಾನ್ಯವಾಗಿ ನಮಗೆ ಕಂಡುಬರುವಂತಹ ತಲೆನೋವು, ಅರ್ಧ ತಲೆನೋವು ದೂರ ಆಗ್ತದೆ ಮತ್ತು ನಮ್ಮ ಶ್ವಾಸಕೋಶಗಳು ಬಲಿಷ್ಠ ಆಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಆಕ್ಸಿಜನ್ ತೆಗೆದುಕೊಳ್ಳೋದ್ರಿಂದ ಉಸಿರಾಟದ ಮೂಲಕ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ ಮತ್ತು ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಅವುಗಳ ಒಂದು ಕಾರ್ಯಕ್ಷಮತೆ ಹೆಚ್ಚಾಗ್ತದೆ ಮತ್ತು ಆರೋಗ್ಯ ವೃದ್ಧಿ ಆಗಲಿಕ್ಕೆ ಕಾರಣ ಆಗ್ತದೆ. ಇದನ್ನು ನಾವು ಕ್ರಮಬದ್ಧವಾಗಿ ಮಾಡುವಂಥ ಅಭ್ಯಾಸವನ್ನು ಇದು ನಾವು ಗಮನಿಸೋಣ. ಸದಂತ ಇಲ್ಲೇ ಇದೆ. ದಂತ ಅಂದರೆ ಹಲ್ಲುಗಳು, ಅಂದರೆ ಹಲ್ಲುಗಳ ಮೂಲಕ ಉಸಿರನ್ನು ತೆಗೆದುಕೊಂಡು ಮೂಗಿನ ಮೂಲಕ ಉಸಿರನ್ನು ಹೊರಹಾಕುವಂಥ ಒಂದು ಪ್ರಕ್ರಿಯೆ ಇದು. ಈಗ ಒಮ್ಮೆ ಇದನ್ನು ನೋಡೋಣ. ಈಗ ಹಲ್ಲುಗಳೆರಡು ಕೂಡ ನಾವು ಕಚ್ಚಬೇಕಾಗ್ತದೆ ಮತ್ತು ಹಲ್ಲುಗಳ ಸಂಧಿಯಿಂದ ನಾವು ನಿಧಾನಕ್ಕೆ ಉಸಿರನ್ನು ತೆಗೆದುಕೋಬೇಕಾಗ್ತದೆ. ಇಲ್ಲಿ ನಮ್ಮ ಲಂಗ್ಸು ತುಂಬ ಆಗೋದನ್ನ ನಾವು ಗಮನಿಸಬೇಕಾಗ್ತದೆ. ನಮಗೀಗಾಗಲೇ ಗೊತ್ತಿದೆ, ಒಬ್ಬ ವಯಸ್ಕ ವ್ಯಕ್ತಿಗಳಲ್ಲಿ ಸುಮಾರು 6 ಲೀಟರ್ನಷ್ಟು ಏರನ್ನು ಫಿಲ್ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಇದೆ ಅಂತ. ನಾವು ಎಷ್ಟು ಪ್ರಮಾಣದಲ್ಲಿ ನಾವು ತೆಗೆದುಕೊಳ್ತಿದ್ದೀವಿ ಅಂತೇಳಿ ನಾವೇ ಗಮನಿಸಬೇಕಾಗ್ತದೆ. ಅಂದರೆ ಇದನ್ನು ಕಷ್ಟಪಟ್ಟು ಮಾಡಲಿಕ್ಕೆ ಹೋಗಬಾರ್ದು. ಅಭ್ಯಾಸ ಮಾಡ್ತಾ ನಿಧಾನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಉಸಿರನ್ನು ತೆಗೆದುಕೊಳ್ಳಿಕ್ಕೆ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಈಗ ಹಲ್ಲುಗಳನ್ನು ಈ ರೀತಿಯಾಗಿ ನಾವು ಕೂಡಿಸ್ಬೇಕಾಗ್ತದೆ. ಆ ಹಲ್ಲುಗಳ ಸಂಧಿಯಿಂದ ನಾವೇನು ಮಾಡಬೇಕು, ಉಸಿರನ್ನು ತೆಗೆದುಕೊಳ್ಬೇಕು. ಈ ಕ್ರಿಯೆಯನ್ನು ಮಾಡೋಣ. ಹೀಗೆ ಹಲ್ಲುಗಳನ್ನು ಕಚ್ಚಬೇಕು. ಈ ಹಲ್ಲುಗಳ ಸಂಧಿಯಿಂದ ನಾವು ಉಸಿರನ್ನು ತೆಗೆದುಕೋಬೇಕಾಗ್ತದೆ. ಮತ್ತೊಮ್ಮೆ ಈಗ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಉಸಿರನ್ನು ತೆಗೆದುಕೊಂಡು ಅಷ್ಟನ್ನು ಪೂರ್ಣ ಪ್ರಮಾಣದಲ್ಲಿ ನಿಧಾನಕ್ಕೆ ಮೂಗಿನ ಮೂಲಕ ಹೊರಹಾಕ ಒಂದು ಪ್ರಕ್ರಿಯೆ ಇದಾಗಿದೆ. ನಾವು ಕೇಳ್ಪಟ್ಟಿದ್ದೀವಿ, ಹಿಂದೆ ಋಷಿಮುನಿಗಳು ಹಿಮಾಲಯ ಪರ್ವತದಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಕೂತಂಥ ಸಮಯದಲ್ಲಿ ಅವರು ತಮ್ಮ ದೇಹವನ್ನು ತಂಪನ್ನು ಮಾಡಿಕೊಳ್ಳಿಕ್ಕೆ ಈ ರೀತಿಯ ಕೂಲಿಂಗ್ ಪ್ರಾಣಾಯಾಮಗಳನ್ನು ಮಾಡ್ತಾಯಿದ್ರು ಅಂತೇಳಿ ನಾವು ಕೇಳ್ಪಟ್ಟಿದ್ದೇವೆ. ಹೀಗಾಗಿ ನಾವು ಕೂಡ ಸಮಯಕ್ಕೆ ಅನುಗುಣವಾಗಿ ಇದನ್ನು ನಾವು ಮಾಡೋದರಿಂದ ನಮ್ಮ ದೇಹವನ್ನು ತಂಪಾಗಿಟ್ಕೋಬೋದು ಮತ್ತು ಆರೋಗ್ಯವನ್ನು ವೃದ್ಧಿಸ್ಕೋಬೋದು ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ.